ಓಕೆ ಸರ್, ಈಗ 100 ಕೋಟಿ ನಾಯಿಗೆ ಪ್ರತಿ ತಿಂಗಳು ಎಷ್ಟು ಖರ್ಚಾಗುತ್ತೆ? ಆ ಊಟ ಹಾಕೋದ್ರ ಮೇಲೆ ನಿಮಗೆ ದಿನಕ್ಕೆ 10 ರೂಪಾಯಿಲೂ ಸಾಕ್ಬೋದು, ದಿನಕ್ಕೆ 1000 ರೂಪಾಯಿಲೂ ಸಾಕ್ಬೋದು. ನೀವು ಹಾಕೋ ಫುಡ್ ಕ್ವಾಲಿಟಿ ಮೇಲೆ. ಈಗ ನೀವು ಚಿಕನ್ PCP ಅಂತ ಬರುತ್ತೆ, ಅದು 30 ರೂಪಾಯಿಂದ 60 ರೂಪಾಯಿ ಸಿಗುತ್ತೆ. ಆದರೆ ನಮಗೆ ಅದು ಫ್ರೀಯಾಗೇ ಸಿಗುತ್ತೆ. ನಾನು 0 ರೂಪೀಸಲ್ಲಿ 100 ಕೋಟಿ ನಾಯಿ ಸಾಕ್ತೀನಿ. ಓ ಸೂಪರ್. ಎಲ್ಲ ಹ್ಯಾಕ್ ಸಾಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಅದೇ ನಾನು ಹಾಕಬೇಕು, ಖರ್ಚು ಮಾಡಬೇಕು ಅಂದರೆ ರೆಡಿ ಫುಡ್ಸ್ ಬರುತ್ತೆ, ಅದೆಲ್ಲ 3000ದಿಂದ 12,000 ರೂಪಾಯಿವರೆಗೂ ಒಂದು ಬ್ಯಾಗು. ಅದು ನನ್ನ ಖುಷಿಗೆ ಹಾಕ್ಬೋದು. ಮೊಟ್ಟೆ ಹಾಕ್ಬೋದು, ಮೊಸರು ಹಾಕ್ಬೋದು, ಬಿಸ್ಕೆಟು, ಟ್ರೀಟ್ಸು, ಏನು ಬೇಕಾದ್ರೂ ಹಾಕ್ಬೋದು. ಅದು ನಮ್ದು ಎಕ್ಸ್ಟ್ರಾ ಇದು. ಆದರೆ ನಾನಿಲ್ಲ ಬರೀ ಚಿಕನಲ್ಲೇ ಹಾಕ್ತೀನಿ ಅಂದರೆ ಬೇರೆಯವ್ರಿಗೆ ದುಡ್ಡಿಗೆ ಕೊಟ್ಟು ತೊಗೋಬೇಕು. ನನಗೆ ಫ್ರೀ ಕೊಡ್ತಾರೆ 80 kgವರೆಗೂ. ಅಂದರೆ ಅಷ್ಟು ನಂದು ಚಿಕನ್ ಅಂಗಡಿಯವ್ರದ್ದು ಬಾಂಧವ್ಯ. ಅದು PCP ಅನ್ನೋದು ನೆಕ್ಕಿಂದ ಬಾಡಿ ಇರುತ್ತೆ, ಅದು ಸ್ವಲ್ಪ ಮಟನ್ ಮೆತ್ಕೊಂಡಿರುತ್ತೆ, ಸಾಕದು. ಅದು ನನಗೆ 0 ರೂಪೀಸಲ್ಲಿ ಮೇಂಟೆನೆನ್ಸ್ ಆಗುತ್ತೆ. ಓಕೆ ಸರ್, ನೀವು ಬಿಗ್ ಬಾಸ್ ಮನೆಗೆ ಹೋಗುವಾಗ ನಿಮ್ಗೊಂದು ಇನ್ಕಮ್ ಬರೋದಿರುತ್ತೆ, ದೊಡ್ಡ ಅಮೌಂಟ್, ಬಟ್ ಅದನ್ನ ಬಿಟ್ಟು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ, ಅದ್ರ ಬಗ್ಗೆ ವಿವರಣೆ ಕೊಡ್ಬೋದಾ? 27th ಬಂದು ಆಂಧ್ರಲ್ಲಿ ಒಂದು 7 ಸ್ಟಾರ್ ಹೋಟೆಲ್ ಓಪನಿಂಗ್ ಸೆರೆಮನಿಗೆ ನನಗೆ 1 ಮಂತ್ ಬ್ಯಾಕೇ ಮಾತಾಡಿರ್ತಾರೆ. ಆದರೆ ನನಗೆ ಬಿಗ್ ಬಾಸ್ ಒಳಗೆ ಹೋಗೋದು 3 ಮಂತ್ಸ್ ಬ್ಯಾಕೆ ನನಗೆ ಕಾಲ್ ಬಂದಿರುತ್ತೆ. ಅಂದರೆ ಫಸ್ಟು ನಂದೇ ಕಾಲ್ ಅಂತ ಹೇಳ್ತಾರೆ, ಆಮೇಲೆ ಫಸ್ಟು ಅಗ್ರಿಮೆಂಟು ನಂದೇ ಅಂತಾರೆ, ಹೈಯೆಸ್ಟ್ ಪೇಮೆಂಟು ನಂದೇ ಅಂತಾರೆ, ಆಮೇಲೆ ಫಸ್ಟ್ ಪ್ರೊಮೋ ಶೂಟು ನಂದೇ ಅಂತಾರೆ. ಆದರೆ ನಂಗೆ ಗೊತ್ತಿಲ್ಲ, ಕಲ್ಪನೆಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ ಗೊತ್ತಿಲ್ಲ, ಯಾಕಂದರೆ ಅದು ಮಿಕ್ಕದವ್ರಿಗೂ ನಾನು ಟ್ಯಾಲಿ ಮಾಡಿ ನೋಡಿಲ್ಲ, ಅದರಿಂದ ನಂಗೆ ಗೊತ್ತಿಲ್ಲ. ನಂದೇ ಹೈಯೆಸ್ಟ್ ಪೇಮೆಂಟ್ ಅಂತ ಅಂದ್ಕೊಂಡಿದ್ದೀನಿ. ಅದೇನಾಗುತ್ತೆ, ಅಲ್ಲಿ ಇದಾಗಿರೋದ್ರಿಂದ ಹೋಟ್ಲವರು ಮಾತಾಡ್ತಾ ಇರ್ತಾರೆ. ಅಂದರೆ ಅವರು ಬೆಂಗಳೂರಲ್ಲಿ ಇರೋರು ಅವ್ರಿಗೆ ಕ್ಲೋಸು, ಅವ್ರ ಥ್ರೂ ನನಗೆ 1 ಮಂತ್ ಬ್ಯಾಕಿಂದ ಮಾತುಕತೆ ಆಗ್ತಾ ಇರುತ್ತೆ. ಅಲ್ಲೇನಂದರೆ ಈ ಡಾಗ್ನ, ಈಗ ಯಾವುದು 100 ಕೋಟಿ ನಾಯಿ ಅಂತ ಹೇಳಿದೆ, ಅದು ಬಂದು ಡಾಂಕಿ ಸೈಜ್ ಡಾಗು. ಅದನ್ನು ತಗೊಳ್ಳೋಕ್ಕಿಂತ ಮುಂಚೆನೇ ಯಾರು ವರ್ಲ್ಡ್ ನ್ಯೂಸ್ ಮಾಡೋಕ್ಕಾಗತ್ತಾ? ಆ ಜಾತಿ ಹೆಸರು ಗೊತ್ತಿಲ್ಲ, ಈ ಥರ ನಾಯಿ ಇದೆ, ಇಷ್ಟು ಎತ್ತರ ಇದೆ, ಇದೇ ನಾಯಿ ನನ್ನ ಹತ್ರಕ್ಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಹುಡುಕಿಲ್ಲ, ನೋಡಿಲ್ಲ, ಮಾಡಿಲ್ಲ. ಅವರು ವುಲ್ಫ್ ಡಾಗ್ಗೆ USA ಇಂದ ರಷ್ಯಾದಿಂದ ಬಂದಿರ್ತಾರೆ. ಅವಾಗಲೇ ನಾನು ಈ ಥರ ನೆಕ್ಸ್ಟ್ ಡಾಗ್ ಯಾವುದು ಅಂತ ಕೇಳಿದಾಗ ಹೇಳಿರ್ತೀನಿ, ಈ ಥರ ಒಂದು ಕತ್ತೆ ನೆಕ್ಸ್ಟ್ ತೊಗೊಂಡ್ರೆ ಒಂದು ಕತ್ತೆ ಹಿಡ್ಕೊಬಂದಂಗೆ ಅನ್ನಿಸ್ಬೇಕು ಜನಕ್ಕೆ, ಆ ಸೈಜ್ದೊಂದು ನಾಯಿ ತೊಗೋಬೇಕು ಅಂತ ಹೇಳ್ತೀನಿ. ಅವಾಗ ಅವ್ರು ಏನು ಮಾಡ್ತಾರೆ, ಅದನ್ನೇ ಮಾರ್ಚ್ 30ನೇ ತಾರೀಕು ನಿಮಗೆಲ್ಲ ಲಿಂಕ್ ಕಳಿಸ್ತೀನಿ. ಲಿಂಕ್ ಅಂದರೆ ಬಂದಿರೋದು, ನಾನು ಕನಸು ಕಂಡಿದ್ದು ವರ್ಲ್ಡ್ ನ್ಯೂಸ್ ಮಾಡಿದ್ದೀನಿ. ಅಂದರೆ ನಾಯಿಯೂ ತೊಗೊಂಡಿಲ್ಲ, ನಾಯಿಯೂ ಬಂದಿಲ್ಲ. ಅದನ್ನು ಇವಾಗ 1 ಮಂತ್ ಬ್ಯಾಕ್ ಇಲ್ಲಿ ಹೋಗೋಕ್ಕಿಂತ ಮುಂಚೆ ತೊಗೊಂಡಿರ್ತೀನಿ. ಅದನ್ನು ಅವರು 7 ಸ್ಟಾರ್ ಹೋಟೆಲ್ ಓಪನಿಂಗ್ ಸೆರೆಮನಿಗೆ ಆ ಡಾಗ್ನ ಕರ್ಕೊಬನ್ನಿ, ಅದು ವಿತ್ ಹೆಲಿಕಾಪ್ಟರಲ್ಲಿ. ನನಗೆ ಹೆಲಿಕಾಪ್ಟರ್ ಕಂಪ್ನಿಯವರು ಫ್ರೀಯಾಗಿ ಕೊಡ್ತಾರೆ 3 ದಿವಸಕ್ಕೆ. ಆದರೆ ನಾನು 48 ಲಕ್ಷ ಅವ್ರಿಗೆ ಚಾರ್ಜ್ ಮಾಡ್ತಾ ಇರ್ತೀನಿ. ಮನಸ್ಸಿನಿಂದ ನೀನು ನನಗೆ ಫ್ರೀ ಸಿಗುತ್ತೆ. ಏನಕ್ಕಂದರೆ ಹೆಲಿಕಾಪ್ಟರ್ ಕಂಪ್ನಿ ವರ್ಲ್ಡ್ ನ್ಯೂಸಲ್ಲಿ ಬರುತ್ತೆ, ಅವ್ರ ಪ್ರಚಾರ ಆಗುತ್ತೆ ಹೆಲಿಕಾಪ್ಟರ್ದು. ಅದಕ್ಕೆ ನಂಗೆ 3 ದಿವಸ ಫ್ರೀ ಕೊಡ್ತಾರೆ. ಅದ್ರದ್ದು 48 ಲಕ್ಷ ಅವ್ರಿಗೆ. ಅದು ಬಿಟ್ಟು ನನಗೆ 10 ಲಕ್ಷ, ನಾಯಿಗೆ 5 ಲಕ್ಷ, ಟೋಟಲ್ ಎಲ್ಲ ಎಷ್ಟಾಯ್ತು? 65 ಲಕ್ಷ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆಯಿತು. ತಮಾಷೆ ಮಾಡಬೇಡ ಕಣಯ್ಯ. ಇದು ಮಾತುಕತೆ ಆಗುತ್ತೆ. ಆದರೆ ನನಗೆ ಬಿಗ್ ಬಾಸ್ ಎಷ್ಟು ಮುಖ್ಯ ಅಂದರೆ, ನಂದು ಫಸ್ಟ್ 1 crore ಡಾಗ್ ಅಂತ ಕೊರಿಯನ್ ಮ್ಯಾಸ್ಟಿಫ್ ಅಂತ ಬರುತ್ತೆ. ಅವತ್ತಿಂದ ಜನ ಎಲ್ಲ ನೀನು ಫೇಮಸ್ ಆಗಿದೆಯಾ, ಈ ಸಲ ಕರೀತಾರೆ ನೋಡು, ಈ ಸಲ ಕರೀತಾರೆ. ಚೆನ್ನಾಗಿದೆ ಮೂವಿ, ಆದರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ, ಆದರೂ ಮಾತ್ರ ಚೆನ್ನಾಗಿ